ಜಿಲ್ಲಾಧಿಕಾರಿಗಳ ಹಿಂದಿನ ಠರಾ ಪ್ರಕಾರ ಪರಿಹಾರ ಕೊಡಲೇಬೇಕು. ಜಿಲ್ಲಾಧಿಕಾರಿಗಳ ಠರಾವನ್ನ ಉಲ್ಲಂಘನೆ ಮಾಡಿದ ಗುಲ್ಬರ್ಗಾ ಸಿಮೆಂಟ್ ಕಂಪನಿಗಳ ಧಿಕ್ಕಾರ. ಸರ್ಕಾರ ಬರಲೇಬೇಕು. ಕಿರಣಿಗಿ, ಸೋಮನಾಥಹಳ್ಳಿ, ಫಿರೋಜಾಬಾದ್ ರೈತರ ಬೆನ್ನಿಗೆ ಚೂರಿ ಹಾಕಿದೆ. ನ್ಯಾಷನಲ್ ಮ್ಯಾನುಫ್ಯಾಕ್ಚರ್ ಕಾಯ್ದೆಯನ್ನ ಉಲ್ಲಂಘನೆ ಮಾಡಿದರೆ ಆ ರೈತ ಅವ್ರು ಉದ್ಯೋಗ ಕೊಟ್ಟರೆ ಅವ್ರ ಬದುಕು ಹೊಸನ ಆಗ್ತಂತ ತಿಳ್ಕೊಂಡಿದೀವಿ. ಆ ರೈತರು ಭೂಮಿನ ಕಳ್ಕೊಂಡಿದ್ರೆ ಉದ್ಯೋಗನೂ ಇಲ್ಲ. ಈಗ ಅವ್ರ ಬದುಕು ಬೀದಿ ಪಾಲ್ ಬಂದು ಸತ್ಯನಾಶ ಆಗ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆ ಕಾರಣಕ್ಕಾಗಿ ಇವತ್ತು ಹಿಂದಿನ ಜಿಲ್ಲಾಧಿಕಾರಿಗಳ ಏನು ಠರಾವ್ ನಡವಳಿಯನ್ನು ಪಾಸ್ ಮಾಡಿದರೆ ಆ ನಡವಳಿ ಪಾಸ್ ಆಗಿದ ಪ್ರಕಾರ ಪ್ರತಿ ಎಕರೆಗೆ 16 ಲಕ್ಷ ರೂಪಾಯಿ ಪರಿಹಾರ ಕೊಡ್ಬೇಕು ಅಂತಕ್ಕಂಥ ನಡವಳಿಯಲ್ಲಿದೆ. ಅದನ್ನು ಉಲ್ಲಂಘನೆ ಮಾಡಿದ್ದಾರೆ ಅವರು. ಆದ್ರೆ ಆ ಕಾರಣಕ್ಕೆ ಅವ್ರ ಮೇಲೆ ಕಾನೂನು ಕ್ರಮ ಜರುಗಿಸಬೇಕು, ಇವರಿಗೆ ಪರಿಹಾರ ಕೊಡಬೇಕು, ಆ ರೈತರ ಭೂಮಿ ರೈತರು ವಾಪಸ್ ಕೊಡಬೇಕು, ಈಗಿನ ರೇಟ್ ಬೆಲೆಯನ್ನು ನಿಗದಿ ಮಾಡಿ ಪರಿಹಾರ ಕೊಡಬೇಕು ಅಂತಕ್ಕಂಥ ಮಾತನ್ನ ಕೇಳಕ್ಕೆ ಇವತ್ತು ಈ ಪ್ರತಿಭಟನೆಯನ್ನ ನಡೆಸ್ತಾ ಇದ್ವಿ. ಜಿಲ್ಲಾಡಳಿತ ತಕ್ಷಣವೇ ಒಂದು ಮೀಟಿಂಗ್ ಅನ್ನು ಏರ್ಪಾಟ್ ಮಾಡ್ಬೇಕು. MB ಪಾಟೀಲ್ರು, ಮುಖ್ಯಮಂತ್ರಿಗಳು, ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಈ ಭೂ ಸಂತ್ರಸ್ತರ ನೆರವಿಗೆ ಧಾವಿಸ್ಬೇಕು ಅಂತಕ್ಕಂಥ ಮಾತನ್ನ ಆಗ್ರಹ ಮಾಡ್ತಾರೆ. ಅವರು ಕೊಡ್ಲಿಲ್ಲ ಅಂತಂದ್ರೆ ನಮ್ಮ ಹೋರಾಟ ನಿಲ್ಲೋದಿಲ್ಲ. ಆ ಭೂ ಸಂತ್ರಸ್ತರ ರೈತರ ತಾಳ್ಮೆಯನ್ನ ಪರೀಕ್ಷೆ ಮಾಡಕ್ಕ ಹೋಗ್ಬಾರ್ದು. ಇವತ್ತು ಡೆಲ್ಲಿಯಲ್ಲಿ ನಡೆದಿರ್ತಕ್ಕಂಥ ಹೋರಾಟದ ರೂಪರೇಷ ಇನ್ನೊಂದು ಸ್ವತಂತ್ರ ಸಂಗ್ರಾಮ ಹೋರಾಟ ಗುಲ್ಬರ್ಗದಲ್ಲಿ ನಡೀತದೆ ಅಂತಕ್ಕಂಥ ಮಾತನ್ನ ಎಚ್ಚರಿಕೆ ಕೊಡ್ತಾರೆ. ಕೊಟ್ಟಿರ್ತಕ್ಕಂಥದ್ದು ಜಿಲ್ಲಾಧಿಕಾರಿಗಳ ನಡವಳಿಯಲ್ಲಿ ಪಾಸ್ ಆಗಿರ್ತಕ್ಕಂಥದ್ದು 1 ಎಕರೆಗೆ 16 ಲಕ್ಷ ರೂಪಾಯಿ. ಆದ್ರೆ ನಡವಳಿಯನ್ನ ಬೈಪಾಸ್ ಮಾಡಿದರೆ, ಉಲ್ಲಂಘನೆ ಮಾಡಿದರೆ ನ್ಯಾಷನಲ್ ಮ್ಯಾನುಫ್ಯಾಕ್ಚರ್ ಕಾಯ್ದೆ ಏನ್ ಹೇಳ್ತದ, ಭೂಮಿ ಖರೀದಿ ಮಾಡಿದ 5 ವರ್ಷದ ಒಳಗಾಗಿ ಕೈಗಾರಿಕೆಯನ್ನ ಕಟ್ಟಬೇಕು, ಇಂಡಸ್ಟ್ರಿಯಲ್ ಅನ್ನ ಕಟ್ಟಲಿಲ್ಲ ಅಂದ್ರೆ ರೈತರು ಭೂಮಿ ರೈತರು ವಾಪಸ್ ಕೊಡ್ಬೇಕಂತ ಕಾಯ್ದೆ ಹೇಳ್ತದ. ಆ ಕಾಯ್ದೆಯನ್ನ ಉಲ್ಲಂಘನೆ ಮಾಡಿದರೆ ಆ ಕಾರಣಕ್ಕೆ ನಾವು ಕೇಳಕ್ ಬಯಸ್ತಿದೀವಿ, ಆ ರೈತರ ಭೂಮಿ ರೈತರು ವಾಪಸ್ ಕೊಡ್ಬೇಕಂತಕ್ಕಂಥ ಮಾತನ್ನ ಆಗ್ರಹ ಮಾಡ್ತೀವಿ. 4 ಲಕ್ಷ ನಮಗ್ ರೊಕ್ಕ ಕೊಡ್ಬೇಕು. ಅವ್ರು ಎಕರೆಕ್ 4 ಲಕ್ಷ ಕೊಡ್ಬೇಕು. ನಮ್ ಪರಿಹಾರ ಮಾಡ್ಕೊಟ್ರೆ ನಾವು ಓಡಾಟ ಮಾಡೋದ್ ಬಿಡ್ತೀವಿ. ಇಲ್ಲ ಹಿಂಗೆ ಬರ್ಕೋತ ಹೋಗ್ತಿವಿ. ಇಲ್ಲಕಂದ್ರ ಏನದ ಒಂದ್ ದಿವಸ ಕೊಡುದು ಇಲ್ಲೇ ಕುಂತ ಬಿಡ್ತೀವಿ. ನಮಗ್ ಬ್ಯಾಸರ ಬಂದ ತಿರುಗಾಡ್ರದಾಗ ನಮ್ಗೇನ್ ಖರ್ಚು ಕೊಡ್ತೀರಿ ಅಂತ ಬಿಸಿಲಾಗ ಬಂದಿವಿ. ನಾವ್ ಎಲ್ಲಾ ಕೆಲ್ಸ ಬಿಟ್ಟಿಸಿಂದ್ರ ಈಗ ಏನದ ಬಿಡ್ಲಿಲ್ಲ ಅಂದ್ರ ನಾವ್ ಹೊಲ್ದಾಗರೆ ಹೋಗಿ ಕುಂದಿರ್ತೀವಿ. ಕಂಪನಿಯವ್ರಿ ಹರ್ಕೋತ್ ಮಾಡ್ತೀವಿ ಎಲ್ಲಾರು ಹೋಗಿ. ಇಲ್ಲಕಂದ್ರ ಇಲ್ಲೇ ಇಸ ಕೊಡುದು ನಾವ್ ಬಗಲಾಗ ಇಟ್ಕೊಂಡ್ ಕೂತ್ ಬಿಡ್ತೀವಿ. ನೋಡಿ ಏನ್ ಮಾಡೋದ್ ನಾವ್ ಮಾಡಿ ಕೊಟ್ಟು ಬಿಡ್ಬೇಕು ನೀವು. ನೋಡ್ ಹಂಗೆ ಏನು ಆ ಕಡೆ ಒಂದ್ ಹೇಳುದು ಈ ಕಡೆ ಒಂದ್ ಹೇಳುದು, ಯಾರ್ ತಿನ್ನೋದು ಬಾಯಿ ಒರ್ಸೋದು ಹಂಗ್ ಮಾಡ್ಬೇಡ್ದು. ನಮ್ಮಲ್ಲಿ ಹೋಗ್ಯದ ನಮಗ್ ಕೊಡ್ಬೇಕು. ಹೊಲದವ್ರಿ ಕೊಡೋದು, ಅವ್ರಿಗೆ ಬಾಯಿ ಒರ್ಸೋದು, ಇವ್ರಿಗೆ ಬಾಯಿ ಒರ್ಸೋದು. ನಿಮ್ಗ ಏನ್ ಬರ್ತದ? ನಮ್ಗ ಹೊಲ ಹೋದವ್ರಿಗೆ ಕೊಟ್ರ ನಿಮ್ ಕಂಪನಿನೂ ಚಲೋ ನಡೀತದ. ನಮ್ಗ ಇಲ್ಲ ನೌಕರ್ ತಗೋತ್ನಿ ಅಂದ್ರು ಅವಾಗೆ ಈಗೆಲ್ಲಾ ನಮ್ಮ ಮಕ್ಳು ಮುದುಕರಾಗಿ ಹೋಗ್ಯಾರ. ಈಗ ಯಾರಿಗ್ ತಗೋಬೇಕು? ಮನಿ ಪಾಣಿ ಒಂದೊಂದು ಮನುಷ್ಯ ತಗೋತೀವಿ ಅಂದಾರ. ಈಗ ತಗೋದನ್ ಹೋಯ್ತು ಎಲ್ಲ ಹೋಯ್ತು. ಈಗ 14 ವರ್ಷ ಕಂಪನಿ ಹಾಕ್ಯಾರ. ಈಗ